ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಬ್ ಬ್ಲಾಗ್ಸ್. ನಾನು ನಿಮ್ಮ ಸೌಮ್ಯ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾನು ಹೊರಟಿದ್ದು ಫುಜೇರಾ ಮಾಲ್ ಕಡೆಗೆ. ಅದು ಬೈ ವಾಕಲ್ಲಿ. ಸದ್ಯಕ್ಕೆ ಯುಎನಲ್ಲಿ ಮಳೆ ಆಗಿದ್ದ ಕಾರಣ ವೆದರ್ ಬಂದು ಕೂಲಾಗಿತ್ತು. ಬಿಸಿಲು ಜಾಸ್ತಿ ಇಲ್ಲ ಅಂತ ಹೇಳಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗನ್ಸಿದ್ದು ಯಾಕೆ ನಾನೊಂದು ವಿಡಿಯೋ ಮಾಡಬಾರ್ದು ಅಂತ. ಸೊ ಹಂಗನ್ಸಿದ್ದೆ, ತಟ್ಟಂತ ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿಬಿಟ್ಟೆ. ಇದಕ್ಕೂ ಮುಂಚೆ ನಾನೇ ನನ್ನ ವಿಡಿಯೋನಲ್ಲಿ ಎಷ್ಟೋ ಸರಿ ಹೇಳಿದ್ದೀನಿ, ಅಯ್ಯೋ ತುಂಬ ಬಿಸಿಲಿದೆ ಅಪ್ಪ, ಒಂದು ರೋಡ್ ಕ್ರಾಸ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ. ಬಟ್ ಅಟ್ ಪ್ರೆಸೆಂಟು ದುಬೈನಲ್ಲಿ ಮಳೆ ಇದ್ದಿದ್ದ ರೀಸನ್ಗೆ ವೆದರ್ ತುಂಬ ಕೂಲಾಗಿತ್ತು. ಸೊ ಹಾಗಾಗಿ ವಾಕ್ ಮಾಡೋಕ್ಕೆ ಕಷ್ಟ ಏನಂತ ಅನ್ನಿಸ್ಲಿಲ್ಲ. ನಾನು ಹೋಗಬೇಕಾಗಿದ್ದು ನೆಕ್ಸ್ಟು ಐಪಾ ಮಾರ್ಕೆಟಿಗೆ. ಇದು ಫುಜೇರಾ ಮಾಲ್ ಒಳಗಡೆ ಇದೆ. ಬಟ್ ನನಗೆ ಕೆಲವೊಂದು ಸರಿ ಫುಜೇರಾ ಮಾಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತೀನಿ ಎಲ್ಲಿ ಅಂತ. ಅದೇ ನೆಕ್ಸ್ಟು ಅಂತ ಹೇಳಿದ್ರೆ ಪಟ್ ಅಂತ ತಲೆಗೊಳಿಯುತ್ತೆ. ಎಲ್ರಿಗೂ ಇದೇ ಪ್ರಾಬ್ಲಮ್ ಅಥವಾ ನನಗೆ ಮಾತ್ರ ಅಂತ ನನಗೂ ಗೊತ್ತಿಲ್ಲ. ನಾನು ರೋಡಲ್ಲಿ ನಡ್ಕೊಂಡು ಬರಬೇಕಾದ್ರೆ ಫ್ರೆಂಡ್ ಹತ್ರ ಹೇಳ್ಕೊಂಡು ಬರ್ತಾ ಇದ್ದೆ, ಲಾಸ್ಟ್ ಇಯರು ಕ್ರಿಸ್ಮಸ್ ಟ್ರೀನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಈ ಇಯರ್ ಕೂಡ ಇರುತ್ತೆ ಅಷ್ಟೇ ಚೆನ್ನಾಗಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನು ಇಂಡಿಯಾದಲ್ಲಿರುವಾಗ ಡಿಸೆಂಬರ್ ಅಂದರೆ ಸಾಕು, ನೆನಪಾಗ್ತಾ ಇದ್ದಿದ್ದು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಸೊ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ ಅಂತ. ಬಟ್ ಯು ಎಗೆ ಬಂದ ಮೇಲೆ ನನಗೆ ಡಿಸೆಂಬರ್ ಅಂದರೆ ಸಾಕು ಫಸ್ಟ್ ನೆನಪಾಗೋದು ಏನೇನು ಆಫರ್ ಸಿಗುತ್ತೆ. ಹಾಲಿಡೇಸ್ ಬಂತು, ನ್ಯಾಷನಲ್ ಹಾಲಿಡೇಸ್ ಬರ್ತಾ ಇದೆ. ಸೊ ಎಲ್ಲಿ ಏನು ಆಫರ್ ಸಿಗುತ್ತೆ ಅಂತ ನೋಡ್ತಾ ಇರ್ತೀನಿ. ಚಿಕ್ಕ ವಯಸ್ಸಲ್ಲಿ ಯಾರಿಗಾದ್ರೂ ಕ್ರಿಸ್ಮಸಲ್ಲಿ ಗಿಫ್ಟ್ಗಳು ಸಿಕ್ಕಿದ್ಯಾ? ನನಗಂತೂ ಸಿಕ್ಕಿಲ್ಲ. ನಿಮ್ಗೇನಾದರೂ ಸಿಕ್ಕಿದ್ರೆ ಹೇಳಿ. ಕ್ರಿಸ್ಮಸ್ ಟ್ರೀನ ನೋಡಿಕೊಂಡು ಅಲ್ಲೊಂದಷ್ಟು ಫೋಟೋಗಳನ್ನ ತೆಕ್ಕೊಂಡು ಸೀದಾ ನಾನು ಹೊರಟಿದ್ದು ನೆಕ್ಸ್ಟ್ ಐಪರ್ ಮಾರ್ಕೆಟ್ ಒಳಗಡೆ. ಕರ್ಕೊಂಡು ಬಂದಿದ್ದು ಫ್ರೆಂಡು, ಬಟ್ ಅವ್ರು ಒಳಗಡೆ ಬಂದಮೇಲೆ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಅವ್ರು ಯೋಚನೆ ಮಾಡೋದ್ರಲ್ಲಿ ನನಗೆ ಏನು ಬೇಕು ಅಂತ ಕೆಲವೊಂದನ್ನು ತೊಗೊಳಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಪ್ರತಿ ಸರಿ ಆಚೆ ಕಡೆ ಹೋಗಿ ವಿಡಿಯೋಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತಿದ್ನಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿ ಶಾಪಿಂಗಲ್ಲಿ ಅಂದರೆ ಇಂಡಿಯಾಗೂ ಇಲ್ಲಿಗೂ ಏನಿದೆ ಅದನ್ನು ಕಂಪೇರ್ ಮಾಡಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಕ್ವಾಲಿಟಿ ಚೆನ್ನಾಗಿರುತ್ತೆ. ನಿವ್ಯ ಬಂದು ಇಲ್ಲಿ ಏನು ಪ್ರೈಸ್ ಇದೆ, 34.99 ಅಂದರೆ 35. 4-5 ಡೇಸಿಂದ ಅವರು ಏನೋ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಫ್ರೆಂಡ್ನ ಕರ್ಕೊಂಡು ನಾನು ನೆಕ್ಸ್ಟ್ ಒಳಗಡೆ ಬಂದರೆ ಅವ್ರು ಬಂದುಬಿಟ್ಟು ಯೋಚನೆ ಮಾಡ್ತಾಯಿದ್ರು ಏನೇನೆಲ್ಲ ತೊಗೋಬೇಕು ಅಂತ. ಹಾಗೆ ನೋಡಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ವ್ಯಾಸ್ಲಿನ್ ಹೇರ್ ಟಾನಿಕ್ ಅಂತ. ಇದನ್ನು ಹೇಗೆ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ಮಾಡಿ. ಇದು ಇಟ್ಕೊಳ್ಳಿ, ಪಾರ್ಲೆಜಿ ಗೋಲ್ಡ್. ಬಹುಶಃ ಇದು ನನ್ನ ಫ್ರೆಂಡ್ ಪೂಜೆ ಇದ್ದಾಳಲ್ಲ, ಅವಳಿಗೆ ತುಂಬ ಫೇವ್ರೇಟ್. ಇದನ್ನು ನೋಡುವಾಗೆಲ್ಲ ನಂಗೆ ಅವಳೇ ನೆನಪಾಗ್ತಾಳೆ. ಊರಲ್ಲಿ ಬಂದು 10 ರೂಪಾಯಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಇವಾಗ ಎಷ್ಟಿದೆ ಅಂತ. 10 ರೂಪಾಯಿ 15 ರೂಪಾಯಿ ಇರ್ಬೋದು. ಬಟ್ ಇಲ್ಲಿ 2 ಜಾಸ್ತಿ, ಗೋಲ್ಡ್ ಜಾಸ್ತಿ. 2 ದರಮ್ ನಾರ್ಮಲ್ ಬಂದು ಇದು 5 ರೂಪಾಯಿ ಇರ್ಬೋದು. ಇದು ಬಂದು 2 ದರಮ್ಸ್ ಇದೆ, 50 ರೂಪಾಯಿ. ಹತ್ತಿರ 50 ರೂಪಾಯಿ ಕೊಟ್ಬಿಟ್ಟು ಯಾರಾದರೂ ಬಿಸ್ಕೆಟ್ ತಿಂತೀರಾ? ಗುಡ್ಡೆ ಬಿಸ್ಕೆಟು ಅಷ್ಟೇ, 2.75 ದರಮ್ಸ್ ಇದೆ. ಅಲ್ಲಿರೋರು ಕಾಲ್ ಮಾಡಿದಾಗ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಹೇಳ್ತಿರ್ತೀರಲ್ವಾ, ದುಬೈ ತುಂಬ ಚೀಪ್ ಆ್ಯಂಡ್ ಬೆಸ್ಟ್, ಎಲ್ಲನೂ ಕಮ್ಮಿಗೆ ಸಿಗುತ್ತೆ, ನಿಮ್ಗೇನು ಅಲ್ಲಿ ಕುತ್ಕೊಂಡು ಚೆನ್ನಾಗಿ ಕುಡಿತೀರಾ, ಸ್ಯಾಲ್ರಿ ಬರುತ್ತೆ, ಕಮ್ಮಿ ಲಕ್ಷಾಂಗಟ್ಟಲೆ ಸ್ಯಾಲ್ರಿ ತೊಗೋತೀರಾ ಅಂತ. ಒಂದ್ಸರಿ ದಯವಿಟ್ಟು ನಾನೇ ವೀಸಾ ಕೊಡಿಸ್ಕೊಡ್ತೀನಿ, ಟಿಕೆಟ್ ಹಾಕ್ಕೊಡ್ತೀನಿ, ಬನ್ನಿ ಒಂದ್ಸರಿ ಎಲ್ಲ ನೋಡಿಬಿಡಿ ಯಾವುದು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ಕಾಸ್ಟ್ಲಿ ಯಾವುದಿರುತ್ತೆ ಅಂತ ನೀವೇ ಒಂದ್ಸರಿ ಬಂದು ನೋಡ್ಕೊಂಡು ಬಿಡಿ. ಆವಾಗ ಗೊತ್ತಾಗ್ಬೋದೇನೋ ಬಹುಶಃ ನಿಮಗೆ ಇಲ್ಲಿ ಏನೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗಲ್ಲ. ಅದು 1 ದಿರಮ್ ಅನ್ನೋದು ಇಲ್ಲಿಗೆ ಹೌದು, 1 ದಿರಮ್ ಅನ್ನೋದು ತುಂಬ ಕಮ್ಮಿ. ಬಟ್ ನಮಗೆ 1 ದಿರಮ್ 24 ರೂಪೀಸ್ ಆಗುತ್ತೆ. ಆ ಒಂದು ದಿರಮ್ನ ಕನ್ವರ್ಟ್ ಮಾಡ್ತೀವಲ್ಲ ಇಂಡಿಯನ್ ರುಪೀಸಿಗೆ 24 ರೂಪೀಸ್ ಅಂತ. 24 ರೂಪಾಯಿ ನಮ್ಮ ಇಂಡಿಯಾಗೆ ಅದು ತುಂಬ ದೊಡ್ಡದು. ದಯವಿಟ್ಟು ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ, ದುಬೈಯಲ್ಲಿ ಯಾವುದು ಕಮ್ಮಿಯಾಗಿ ಏನೂ ಸಿಗಲ್ಲ.
ಫುಲ್ ಫ್ಯಾಟ್ ಮಿಲ್ಕ್ 2 ಲೀಟರ್ ಎಷ್ಟು 228 ರೂಪಾಯಿ ಇಂಡಿಯನ್ ದುಡ್ಡಲ್ಲಿ. ಇಲ್ಲಿ 10 ದಿರಂ. ಇಲ್ಲಿಗೂ ಅಲ್ಲಿಗೂ ಎಷ್ಟು ಕಂಪೇರ್ ಮಾಡಿದ್ರೆ ಚೀಪ್ ಅಂತಾರಲ್ವಾ, ಸೊ ಇವಾಗ ಗೊತ್ತಾಗ್ಬೋದಾ. 2 ಲೀಟರ್ಸ್ಗೆ 228 ರೂಪಾಯಿ ಅಷ್ಟು. ಇಲ್ಲಿ 10 ದಿರಂ, ಅದು ಆಫರಲ್ಲಿ. 100 ಗ್ರಾಮ್ ಇದೆ ಅಷ್ಟೇ. ಕಾಲಿಗೆ 30 ರೂಪಾಯಿ ತಗೋಬ ಅಂತ ಹೇಳ್ತಿದ್ದ ಕಾಲ. ಇಲ್ಲಿ ಇಷ್ಟು ದುಡ್ಡು ಕೊಟ್ಬಿಟ್ಟು ಅದು ನಮ್ಮೂರಲ್ಲಿ ತಿನ್ನಂಗೂ ಫೀಲ್ ಆಗಲ್ಲ, ಗಬ್ಬಾಗಿರುತ್ತೆ. ಆದರೆ ಏನು ಮಾಡೋದು, ವಿಧಿ ಇಲ್ಲ ಅಂತ ತಿಂತಾ ಇದ್ದೀವಿ. 3.50 ಈರುಳ್ಳಿ ಇಂಡಿಯಾದಲ್ಲಿ ಬಹುಶಃ 100 ರೂಪಾಯಿಗೆ 4 kg 5 kg ಕೊಡ್ಬೋದು. ಇಲ್ಲಿ 1 kg 85 ರೂಪಾಯಿ. ಆದಷ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಇಂಡಿಯಾಗೆ ಮತ್ತು UAEಗೆ ಕಂಪೇರ್ ಮಾಡಿದರೆ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಹೇಳಲಿಕ್ಕೆ. ಯಾರು ಅನ್ಕೋಬಾರ್ದಲ್ಲ ಯಾವಾಗಲೂ ಹುಡುಗರ ಜೊತೆ ಆಚೆ ಹೋಗ್ತಿದ್ದಾಳೆ ಅಂತ. ಅದು ಹುಡುಗಿ, ಬಟ್ ಅವ್ರ ಮುಖ ತೋರಿಸ್ಬಾರ್ದಂತೆ, ಅದಕ್ಕೆ ನಾನು ಅವ್ರ ಮುಖ ತೋರಿಸ್ತಾ ಇಲ್ಲ. ಸೊ ಹುಡುಗಿ ಜೊತೆನೇ ಬಂದಿರೋದು ಆಯಿತಾ. UAEಗೆ ಬಂದ ಮೇಲೆ ನನಗೆ ಕಂಪ್ಲೀಟಾಗಿ ಒಂದು ವಿಷಯ ಅರ್ಥ ಆಯಿತು. ಏನಂದರೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಹೇಳೋದೆಲ್ಲ ಒಳ್ಳೇದಕ್ಕೆ, ಅದನ್ನು ಕೇಳಬೇಕು ಅಂತ. ಊರಲ್ಲಿ ಸೀಬಿಕಾಯಿನ ಅವ್ರವ್ರ ಮನೆಗೆ ಹೋಗಿ ಕದ್ದು ಇಸ್ಕೊಂಡು ಕಿತ್ಕೊಂಡು ತಿಂತಾ ಇದ್ದಿದ್ದು. ಬಟ್ ಇಲ್ಲಿ 1 ಕಿಲೋ 9 ದಿರಂ ಗೋವಾ. ಆ್ಯಕ್ಚುಲಿ ನನಗೆ ಇವತ್ತು ಶಾಪಿಂಗ್ ಹೋಗೋ ಐಡಿಯಾ ಇರಲಿಲ್ಲ, ಫ್ರೆಂಡ್ಗೋಸ್ಕರ ಅಂತ ಬಂದಿದ್ದು. ಬಟ್ ನೆಕ್ಸ್ಟ್ ಒಳಗಡೆ ಬಂದಮೇಲೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಒಂದೊಂದೇ ತೊಗೋತಾ ಇದ್ದೆ. ಹಾಗೆ ಆರೆಂಜ್ ನೋಡಬೇಕಾದ್ರೆ ಹುಳಿ ಇರುತ್ತಾ ಸ್ವೀಟ್ ಇರುತ್ತಾ, ತೊಗೊಂಡು ಹೋದ್ಮೇಲೆ ತಿನ್ನಲ್ಲ, ಎಷ್ಟೋ ಸರಿ ವೇಸ್ಟ್ ಮಾಡಿಬಿಡ್ತೀನಿ ನಾನು. ಸೊ ಹಾಗಾಗಿ ಒಂದಿನ ಓಪನ್ ಮಾಡಿ ತಿಂದು ಆಮೇಲೆ ತೊಗೋತಾ ಇದ್ವಿ. ಒಂದು ಸೈಡ್ ಭಯ ಆಗ್ತಾಯಿತ್ತು, ಎಲ್ಲಿ ಯಾರಾದರೂ ನೋಡಿ ಏನು ಅಂತಾರೆ ಅಂತ. ಸೊ ಹಾಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಡೀಸೆಂಟಾಗಿ ಒಂದು ಹಣ್ಣನ್ನು ಓಪನ್ ಮಾಡಿ ತಿಂದು ಚೆನ್ನಾಗಿದೆ ಅಂದಮೇಲೆ ತೊಗೊಂಡ್ವಿ. 1 ರೂಪಾಯಿಗೆ 1 ದಿರಮ್ಗೆ ಏನು ಸಿಗುತ್ತೆ, ಇಲ್ಲಿ 1 ರೂಪಾಯಿಗೆ ಏನು ಸಿಗಲ್ವಲ್ಲ ಅಂತ ಕೇಳಿದ್ರಲ್ಲ. ಇವಾಗ 1 ದಿರಮ್ ಇಷ್ಟು ಸ್ನ್ಯಾಕ್ಸ್ ಸಿಗುತ್ತೆ. ಎಲ್ಲವೂ ಅಲ್ಲ, ಎಲ್ಲದಕ್ಕೂ 1 ತಗೊಂಡ್ರೆ 1 ದಿರಮ್ ಅಂದರೆ 24 ರೂಪಾಯಿ. ಮುನಿಯಪ್ಪಂ ಕೇಳೋದು 2.5 ರೂಪಾಯಿ. ಎಗ್ಗುಂಡ ತಿನ್ಬೋದು. ಅವರು ಗೈಸ್, ಅವ್ರು ಯಾಕೆ ವಾಯ್ಸ್ ಹಾಕಿ ಕೇಳಿಸ್ತಿಲ್ಲ ಅಂತ ಮಾತ್ರ ಕೇಳಿಬಿಡಿ. ಅವರು ವಾಯ್ಸ್ ಏನಿಲ್ಲ ಫೇಸ್ನ ಹೈಡ್ ಮಾಡ್ತಾರೆ. ಅವರು ಸ್ವಲ್ಪ ದಿನಗಳ ಮಟ್ಟಿಗೆ ಅವ್ರ ಮುಖನ ರಿವೀಲ್ ಮಾಡಲ್ಲ. ಅವರು ಈಗಷ್ಟೇ ರೀಸೆಂಟಾಗಿ ಬಂದಿದ್ದಾರೆ. ಸಮ್ ರೀಸನ್ಸಿಂದ ಅವ್ರ ಮುಖನ ರಿವೀಲ್ ಮಾಡೋಂಗಿಲ್ಲ ನಾವು. ಅಯ್ಯ, ದಾಲ್ ವಡಾ ಅಂದರೆ ನಮ್ಮದು ಲೋಕಲ್ ವಡಾ ಬರುತ್ತಲ್ಲ, ಅದೇನಾ? ಅದೇನೆ, ಅದೇ ಥರ, ಆದರೆ ಅದಲ್ಲ. ಬನಾನಾ ಫ್ರೈ ಹೋದೆನು 2 ದಿರಮ್ ಆಯಿತಾ. ಅಯ್ಯೋ, ಎಗ್ ಬೋಂಡ ಕೊಟ್ಟಿಲ್ಲ ಅವರು. ಇಲ್ಲ, ಇದು ಮಾತ್ರ ಇದೆ. भैया अब एग बोंडा नहीं दे दिया, एग बोंडा नहीं दे दिया ना? नहीं दिया तो उधर एक ही है क्या? 2 चाहिए मुझे. ये पोटैटो बोंडा है. मुश्किल नहीं है कि दे दो, बस ಒಂದೇ ಇದೆ, ಶೇರ್ ಮಾಡ್ಕೊಳ್ಳ. ಥ್ಯಾಂಕ್ ಯು. ನೈಟಿ ಎಷ್ಟಿದೆ ಗೊತ್ತಾ? 20 ದಿರಮ್ ಅಷ್ಟೇ, ಜಾಸ್ತಿ ಏನಿಲ್ಲ. 20 ದಿರಮ್ 20 ದಿರಮ್. ಪರವಾಗಿಲ್ಲ, ಏನಿಲ್ಲ, ಕೊಡ್ಬೋದಾ? ನನಗಂತೂ ನೈಟಿ ಬಗ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳ್ತಿದ್ರೆ ಕೊಡ್ಬೋದಂತೆ ಆರಾಮಾಗಿ. ಏನು ಗೊತ್ತಾ, ನಾನಂತೂ ಇಲ್ಲಿ ದುಡ್ಡನ್ನ ಇಂಡಿಯಾಗೆ ಕಂಪೇರ್ ಮಾಡಲ್ಲ. ಇಲ್ಲಿ ಏನಿರುತ್ತೆ 35.99 ಫೀಸ್ ಅಂದರೆ ಅದನ್ನಷ್ಟೇ ನಾನು ನೋಡ್ತೀನಿ. ಬಟ್ ನನ್ನ ಜೊತೆ ಇದಾರಲ್ಲ ಫ್ರೆಂಡ್, ಅವರು ಅವಾಗವಾಗ ಇಂಡಿಯಾಗೆ ಕನ್ವರ್ಟ್ ಮಾಡಿ 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 ಮಾಡಿ
ನನಗೆ 1 ವೀಕಿಂದ ಏನಾಗ್ಬಿಟ್ಟಿದೆ ಅಂದರೆ ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀನ ನಾನು ಅನ್ನೋ ಥರ ಫೀಲ್ ಬರ್ಸ್ಬಿಡ್ತಿದ್ದಾರೆ ನನಗೂ. ಒಂದೇ ದರಮ್ ಅಂತ ನಾನು ಫೀಲ್ ಮಾಡ್ತಾಯಿದ್ದೀನಿ. ಇವರು 24 ರೂಪಾಯಿ ಅಂತ ಹೇಳಿ 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 ಒತ್ತಿ ಪೇಯ್ನ್ ಆಗ್ತಾಯಿದೆ ಇಲ್ಲಿ. ಜಾಕೆಟ್ 99 ದಿರಮ್ಸ್ ಅಷ್ಟೇ. ಹಾಂ, ಏನು ಕಮ್ಮಿಗೆ ಸಿಗುತ್ತೆ ಅಂತ ಮಾತ್ರ ಕೇಳಬೇಡಿ, ಏನು ಕಮ್ಮಿಗೆ ಸಿಗಲ್ಲ. ಕೆಲವೊಂದು ಸಿಗಬಹುದೇನೋ. ಇನ್ನೊಂದು ದಿನ ಯಾವಾಗಾದರೂ ನೀಟಾಗಿ ಎಲ್ಲ ಪ್ರೈಸ್ಗಳನ್ನ ಒಂದು ವ್ಲಾಗ್ ಮಾಡಿ ಹಾಕ್ಬಿಡ್ತೀನಿ. ಶೂಸ್ ಬೇಕಾ? ನನ್ನ ಟ್ರಾಲಿ ಅಲ್ಲೇ ಇರಲಿ, ತೊಂದರೆ ಇಲ್ಲ. ನಾನು ಶೂ ತೊಗೋಬೇಕಿತ್ತು, ಬಟ್ ಇಲ್ಲಿ ಬೇಡ. ಇಲ್ಲಿ ಕಲೆಕ್ಷನ್ಸ್ ಅಷ್ಟಿಲ್ಲ. ಇವರು ಶೂ ತೊಗೋಬೇಕಂತೆ. ನನಗೆ ಅವ್ರನ್ನ ಹೈಡ್ ಮಾಡಿ ವಿಡಿಯೋ ಮಾಡೋದೇ ದೊಡ್ಡ ಸಾಹಸ ಆಗಿಬಿಡ್ತಿದೆ ಇಲ್ಲಿ. ಫೈನಲಿ 2 hours ಆದಮೇಲೆ ಶಾಪಿಂಗ್ ಮಾಡಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದ್ವಿ. ತೊಗೊಂಡಿದ್ದು ಮಾತ್ರ 3 ಮತ್ತೊಂದು ಅಷ್ಟೇ. ಅದರಲ್ಲೂ ನಾನೇ ಜಾಸ್ತಿ ತೊಗೊಂಡಿರೋದು. ಬಂದು ನೀವು ಬರ್ತೀರಲ್ಲ, ಮಿರರ್ ತೋರಿಸಿದ್ರೆ ಬ್ಲರ್ ಮಾಡಿಬಿಡ್ತೀನಿ. ಇವ್ರನ್ನ ಬ್ಲರ್ ಮಾಡಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಮಾಸ್ಕ್ ಹಾಕಿದ್ರೆ ಯಾರು ಕಂಡುಹಿಡಿಯಲ್ಲ ಅಂತ ಹೇಳ್ತಿದ್ದಾರೆ ಅವರು. ಮಾಸ್ಕ್ ಹಾಕ್ಕೊಂಡ್ರೆ ಅವ್ರು ಹೈಟ್ ವೆಯ್ಟ್ ನೋಡಿ ಯಾರು ಗೊತ್ತಿಡಿಯಲ್ಲ ಇಂಡಿಯಾದವರು. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ಇರ್ಬೋದು. ಆದರೂ ನಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಬೇಗ ಕಂಡುಹಿಡಿತಾರೆ ಅಷ್ಟೇ. ಫುಜೇರಾ ಮಾಲ್ ಶಾಪಿಂಗ್ ಮುಗಿಸಿ 2 hours ಶಾಪಿಂಗ್ ಎಷ್ಟು ಏನು ಬಿಲ್ ಅಂತ ನಾನು ಆಮೇಲೆ ಹೇಳ್ತೀನಿ. ಇವಾಗ ಬೈ ವಾಕಲ್ಲಿ ಹೋಗ್ಬೇಕಾ ಅಥವಾ ಟ್ಯಾಕ್ಸಿಗೆ ಹೋಗ್ಬೇಕಾ ಅನ್ನೋದೇ ಇವಾಗ. ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಒಂದು ಮಸ್ಜಿದ್ ಕಾಣಿಸ್ತಿದ್ದಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಹೇಳಿ ಬೇಗ ಹೇಳಿ, ಎಂತ ಮಾಡೋಣ? 1 ಗಂಟೆ. ಸೊ ಇವಾಗ ನಡ್ಕೊಂಡು ಹೋಗೋಣ. ಇದೆಲ್ಲ ಕೈಲಿಟ್ಕೊಂಡು ಅವರು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತೆ ವಾಕಬಲಲ್ಲಿ. ಈಗ ವೆದರ್ ಸ್ವಲ್ಪ ಓಕೆ ಅಲ್ಲ, ಚಂದ ಇದೆ. ಸೊ ಹಾಗಾಗಿ ವಾಕ್ ಮಾಡಿದ್ರು ಕಷ್ಟ ಅಂತ ಅನ್ಸಲ್ಲ. ಆದರೆ ಫೆಬ್ರವರಿಲಿ ಇವ್ರನ್ನ ವಾಕ್ ಮಾಡಿಸ್ಬೇಕು, ಅವಾಗ ಏನಂತಾರೆ ಗೊತ್ತಾಗುತ್ತೆ. ಈ ಥರ ಶಾಪಿಂಗ್ ಮಾಡ್ಕೊಂಡು ಬನಾನಾ ಬಜ್ಜಿ ಅಲ್ಲ, ಇದು ಬನಾನಾ ಫ್ರೈ, ಸ್ವೀಟ್ ಬನಾನಾ ಫ್ರೈ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬಂದಾಗ ಐಸ್ ಕ್ರೀಮ್ ತಿನ್ನೋದು ಕಾಮನ್. ಈ ಬಿಸಿಲಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ನೋದು ಅದು ಒಂಥರ ಕಾಮನ್ ವಿಷಯನೇ. ಇವಾಗ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು. ಮಳೆ ಬಂದಿದ್ದು 3-4 ಡೇಸ್ ಅಷ್ಟೇ. ಬಟ್ ಇಲ್ಲಿಗೆ ಇದು ತುಂಬಾ ಜಾಸ್ತಿನೇ ಆಯಿತು ಮಳೆ. ಸದ್ಯಕ್ಕೆ UAEನ ಎಲ್ಲ ರೆಸಿಡೆನ್ಸಿಯವ್ರಿಗೂ ಅನಿಸೋದು ನಾವು UAEನಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀವಿ ಅಂತ. ಅಷ್ಟು ಕೋಲ್ಡ್ ಇದೆ. ಫಸ್ಟು 2 ಮಾತ್ರ ನಿಮ್ಗೆ ಕೊಡ್ತೀನಿ ಅಂತ. ನಮ್ಮಮ್ಮ ಏನಾದರೂ ನೋಡಿದ್ರೆ 3 ಕ್ಯಾರೆಟ್ಗೆ 1.34 ಫಿಲ್ಸ್. 34 ಫಿಲ್ಸ್. ಅಲ್ಲಿ ಒಂದು 40 ರೂಪೀಸ್ ಹತ್ತತ್ರ KGಗೆ. 20 ರೂಪಾಯಿಗೆ ಹಣ, 20 ರೂಪಾಯಿಗೆ ಕ್ಯಾರೆಟ್ ಕೊಡೋಣ, 10 ರೂಪಾಯಿ ಕ್ಯಾರೆಟ್ ಕೊಡೋಣ. ಎಲ್ಲ ಓದೋರು ಒಂದು ಎತ್ಕೊಂಡು ಸುಮ್ಮನೆ ಬಾಯಿಗೆ ಹಾಕೊಂಡು ಹೋದ್ರು, ಮುಗೀತು ಅಷ್ಟೇ. ಫ್ರೂಟ್ಸ್ ಅಂತ ಗೊತ್ತಿಲ್ಲ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಂತ ತೊಗೊಬಂದಿದ್ದೀನಿ. ಸೊ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಚೆನ್ನಾಗಿತ್ತ ಇಲ್ಲ. ನಾವು ಚೆಕ್ ಮಾಡಿದರೆ ಗೊತ್ತಾಗ್ತಿತ್ತು. ನಾನು ಮ್ಯಾಥ್ಸಲ್ಲಿ ಸ್ವಲ್ಪ ವೀಕು, ಅದಕ್ಕೆ ಅವಾಗ ಚೆಕ್ ಮಾಡ್ಕೊಂಡು ಹೇಳೋದು. ಚೆಕ್ ಮಾಡಿ ಬ್ರೇಕ್ ಮಾಡಿ ಹೇಳ್ತಾ ಇರ್ತೀನಿ. ಈ ಥರ ಕನ್ವರ್ಟ್ ಮಾಡಿದರೆ ಇಲ್ಲಿ ನೋವಾಗುತ್ತೆ ಗಾಯ್ಸ್. ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದಕ್ಕೆ 113 ರೂಪಾಯಿ ಅಷ್ಟೇ. 113 ರೂಪಾಯಿ ದೆರಮ್ಸ್ ಅಂತ ಹೇಳ್ಕೊಳ್ಳಲ್ಲ, 113 ರೂಪಾಯಿ. ನಮ್ಮ ಅಮ್ಮಂಗೆ ಹೇಳಿದ್ರೆ ಒಂದು ಹೊಡಿತಾರೆ. ನಾನು
ತಿಂಗಳಾನ್ಗಟ್ಲೆ 24 ಹಾಕಿ 2712 rupees. 2700 ರೂಪಾಯಿ ಅಷ್ಟೇ ಗಾಯ್ಸ್. 2700 ರೂಪಾಯಿ ಅಷ್ಟೇ. ಶಾಪಿಂಗ್ ಮಾಡಬೇಕಂತ ಹೇಳಿ ಕರ್ಕೊಂಡು ಹೋಗಿದ್ದು ನನ್ನ ಫ್ರೆಂಡು ಆಯಿತಾ. ಪರ್ಚೇಸ್ ಮಾಡಿರೋದು ನಾನು. ಗ್ರೇಟ್ ಅಲ್ಲ ನಾನು, ತುಂಬ ತುಂಬ ಗ್ರೇಟ್. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡಿಬಿಡ್ತೀನಿ, ಯಾಕಂದರೆ ಇನ್ನು ಬೇಜಾನ್ ಕೆಲಸಗಳಿದ್ದಾವೆ. ಇವ್ರಿಗೆ ಫಸ್ಟ್ ಟೈಮು ಅದು ರುಚಿ ತೋರಿಸ್ಬೇಕು. ಪಾತ್ರೆ ಕೊಟ್ಟು ಕಾಫಿ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರ ಕೈಯಲ್ಲೇ ಕಾಫಿ ಮಾಡಿಸಿ ಕುಡ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ. ಸದ್ಯಕ್ಕೆ ಬಾಯ್ ಬಾಯ್. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಸೊ ಗೈಸ್ ಸಾರಿ, ವೀಡಿಯೋನ ಎಂಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅವರು ಫಿಲ್ಟರ್ ಕಾಫಿ ಮಾಡಿ ಕೊಟ್ರಲ್ಲ, ಸೊ ಒಂದ್ಸರಿ ಫಿಲ್ಟರ್ ಕಾಫಿದು ರಿವ್ಯೂ ಕೊಡೋಣ ಅಂತ ಹೇಳಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿಬಿಟ್ಟೆ. ಸೊ ಫಿಲ್ಟರ್ ಕಾಫಿ ಕುಡಿಯೋಣ. ದುಬೈನಲ್ಲಿ ಇಂಡಿಯಾಯಿಂದ ತಂದಿರೋ ಫಿಲ್ಟರ್ ಕಾಫಿ ಪೌಡರ್, ದುಬೈದು ಮಿಲ್ಕ್, ಸೊ ಎಲ್ಲ ಮಿಕ್ಸ್ ಮಾಡಿ ಇಂಡಿಯಾ ಲೇಡಿ ಮಾಡಿರೋ ಅಂತ. ಚೆನ್ನಾಗಿದೆ. ನಿಜ ಹೇಳ್ಬೇಕಾ, ಅವ್ರ ಮುಖ ನೋಡ್ತಿದ್ದಾಗ ನಿಜ ಹೇಳ್ತೀನಿ ಫಸ್ಟ್. ಮಿಲ್ಕು ನಮ್ಮೂರಿನಲ್ಲಿ ಇರೋಷ್ಟು ಚೆನ್ನಾಗಿಲ್ಲ, ಬಟ್ ಕಾಫಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಕಾಫಿ. ಆ್ಯಕ್ಚುಲಿ ಒಂದಿನ ನಾನು ವ್ಲಾಗ್ ಮಾಡಬೇಕು. ನಾನು ಇಲ್ಲಿ ಯಾವ ಪರಿಸ್ಥಿತಿನಲ್ಲಿ ಇರ್ತೀನಿ, ನನ್ನ ರೂಮ್ ಹಿಂಗಿರುತ್ತೆ. ನಮ್ಮೂರಲ್ಲೆಲ್ಲ ಅಂದ್ಕೊಬಿಟ್ಟಿದ್ದಾರೆ, ನಮ್ಮಮ್ಮನ ಕೇಳ್ತಿರ್ತಾರಂತೆ. ಸೊ ನಿಮ್ಮ ಮಗಳಿಗೆ 1 ಲಕ್ಷ ಸ್ಯಾಲ್ರಿ ಬರುತ್ತೆ, ನಿಮಗೇನು ಕಮ್ಮಿ, ಹಾಗೆ ಹಿಂಗೆ ಅಂತ. ಸೊ ನಿಮಗೋಸ್ಕರ ನಾನು ಒಂದಿನ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಾಕ್ತೀನಿ. ನಾನು ಇಲ್ಲಿ ಎಷ್ಟು ಮಟ್ಟಿಗೆ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ನಾನು ಎಷ್ಟು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಅಂತ ಕಣ್ಣಾರೆ ನೋಡಿಕೊಂಡು ಖುಷಿ ಪಡಿ ಆಯಿತಾ.